ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಪ್ರಿಲಿಮ್ಸ್ ಎಕ್ಸಾಮ್ಸ್ ಮುಗಿದಿದೆ 2022ನೇ ಇಸ್ವಿಯದು. ಸೊ ಹಲವಾರು ಜನ ಒಂದು 60 ಮಾರ್ಕ್ಸ್ ಅಥವಾ ಒಂದು 50 ಮಾರ್ಕ್ಸ್ ಏನು ಕ್ಯಾಟಗರಿ ನಿಮಗೆ ಇದೆ ಅಥವಾ ಯಾವ ಒಂದು ರೇಂಜಲ್ಲಿ ಪಾಸ್ ಆಗಬೇಕು ಅಂತ ಇದ್ದೀರಿ, ಅಷ್ಟು ಮಾರ್ಕ್ಸು ಸಿಕ್ಕಿದೆ ಅಂತ ಪ್ರಾವಿಷನಲ್ ಆನ್ಸರ್ಸ್ ಮೇಲೆ ಆ ಒಂದು ಇದ್ರ ಮೇಲೆ ಡಿಟರ್ಮಿನ್ ಮಾಡಿ ಹೇಳ್ತಾ ಇದ್ದೀರಿ. ಸೊ ಯು ಆರ್ ವೇಟಿಂಗ್ ಫಾರ್ ಯುವರ್ ಎಲಿಜಿಬಿಲಿಟಿ ಲಿಸ್ಟ್. ಸೊ ಯಾರ್ಯಾರು ಕ್ಲಿಯರ್ ಆಗಿದ್ದೀರಿ ಅಂತ ಕಾನ್ಫಿಡೆನ್ಸಲ್ಲಿದ್ದೀರಿ, ಸೊ ಅವರೆಲ್ಲರೂ ಕೂಡ ಮೇನ್ಸ್ ಎಕ್ಸಾಮ್ಸ್ಗೆ ತಯಾರಿ ಮಾಡ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಹಾಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾವು ಹೇಗೆ ಓದಬೇಕು, ಯಾವ ಪೇಪರ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಆ ಪ್ರತಿಯೊಂದು ಪೇಪರಲ್ಲೂ ಹೇಗೆ ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಅಥವಾ ಇಂಪಾರ್ಟೆಂಟ್ ಟ್ರಾನ್ಸ್ಲೇಷನ್ಗೆ ಹೇಗೆ ಒತ್ತು ಕೊಡಬೇಕು, ಅದನ್ನೆಲ್ಲ ಒಂದು ಮುಂಚೆನೇ ನಾವು ಪೂರ್ವ ನಿರ್ಧಾರ ಮಾಡಿಕೊಂಡು ನಮ್ಮ ಒಂದು ಮೇನ್ಸ್ ಎಕ್ಸಾಮ್ಸ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಅಂತ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಂತ ಆ ಒಂದು ನಿಟ್ಟಿನಲ್ಲಿ ನಾನು ಈ ಟ್ರಾನ್ಸ್ಲೇಷನ್ ಹೇಳುವಂಥ ಒಂದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇದು ಏನಂದರೆ, ಈ ಆಲ್ರೆಡಿ ನಾನು ಕಳೆದ ವರ್ಷ 2021ನೇ ಇಸ್ವಿಯ ಸಂದರ್ಭದಲ್ಲಿ ಕೂಡ ಒಂದು 10 ವಿಡಿಯೋಗಳನ್ನು ಮಾಡಿದ್ದೆ, ಟ್ರಾನ್ಸ್ಲೇಷನ್ ಲರ್ನ್ ವಿತ್ ಮಿ 1000 ವರ್ಡ್ಸ್ ಅಂತ ಹೇಳಿ. ಸೊ ಆ ವಿಡಿಯೋ ಸೀರೀಸನ್ನು ಕೂಡ ವಾಚ್ ಮಾಡಿ. ಅದ್ರ ಜೊತೆಗೆ ಇದು ಹೊಸ ಒಂದು ಬೇರ್ ಆ್ಯಕ್ಟ್ ಫ್ರೇಸಸ್, ಬೇರ್ ಆ್ಯಕ್ಟಲ್ಲಿ ಏನು ಕಷ್ಟವಾದ ಕ್ಲಿಷ್ಟಕರವಾದ ಒಂದು ವಾಕ್ಯಾಂಶಗಳಿರ್ತವೆ, ಒಂದು 4-5 ಶಬ್ದಗಳ ಪದಪುಂಜಗಳಿರ್ತವೆ. ಸೊ ಅದನ್ನು ಟ್ರಾನ್ಸ್ಲೇಷನ್ ನಾವು ಪ್ರತಿ ಶಬ್ದನೂ ಹೆಕ್ಕಿ ಮಾಡೋದಕ್ಕಿಂತ ಮುಂಚೆನೇ ಗೊತ್ತಿದ್ರೆ ಸ್ವಲ್ಪ ಸುಲಭ ಆಗುತ್ತೆ ಹೇಗೆ ಟ್ರಾನ್ಸ್ಲೇಷನ್ ಮಾಡೋದಂತ. ಸೊ ಅದರದ್ದು ಒಂದು 50 ಶಬ್ದಗಳು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನಿಮಗೆ ಇನ್ನೂ ಜಾಸ್ತಿ ಸಿಕ್ಕಿದ್ರೆ ನೀವು ಕೂಡ ಇದ್ರದ್ದು ನೋಟ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಮುಖ್ಯವಾದ ವಿಷಯ ನೋಟ್ಸ್ ಮಾಡ್ಕೊಳ್ಳೋಂಥದ್ದು ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಇದು ನೋಡಿ, ಆ ವಿಡಿಯೋ ಟ್ರಾನ್ಸ್ಲೇಷನ್ ಪ್ಲೇ ಲಿಸ್ಟ್ ಒಂದು 14 ವಿಡಿಯೋ ಇದೆ. ಸೊ ನೀವು ರೆಫರ್ ಮಾಡ್ಬೋದು. ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾನೆ ಯಾರ್ಯಾರಿಗೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾವ ಶಬ್ದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಸೊ ತುಂಬ ಮೊದಲು ಹೇಗೆ ಟ್ರಾನ್ಸ್ಲೇಷನ್ ಪೇಪರ್ಗೆ 5 ಇಂಪಾರ್ಟೆಂಟ್ ಟಿಪ್ಸ್ ಅಂತ 2 ಇದರಲ್ಲಿ ನಾನು ಅಥವಾ 10 ಟಾಪಿಕನ್ನು ಹೇಗೆ ಓದಬೇಕು, ಕವರ್ ಮಾಡಬೇಕು ಅಂತ 2 ವಿಡಿಯೋ ವಿಭಾಗಗಳಲ್ಲಿ ಮಾಡಿದ್ದೆ. ಆಮೇಲೆ ಅದ್ರ ಜೊತೆಗೆ ಕೆಲವೊಂದು ಹೇಗೆ ಹೌ ಟು ಮೇಕ್ ನೋಟ್ಸ್ ಅಂತ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಇದನ್ನು ರೆಫರ್ ಮಾಡಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಇಂಗ್ಲೀಷ್ ಶಬ್ದ, ಅದಕ್ಕೆ ಕನ್ನಡದ್ದು ಟ್ರಾನ್ಸ್ಲೇಷನ್ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಫಸ್ಟ್, ಸೇವಿಂಗ್ ಆಫ್ ಇನ್ಹರೆಂಟ್ ಪವರ್ಸ್ ಆಫ್ ಕೋರ್ಟ್. ಇದು ಕಾಮನ್ ಆಗಿ ಕಾಣುವಂಥದ್ದು. ಇದಕ್ಕೆ ಏನು ಹೇಳ್ತಾರೆ, ನ್ಯಾಯಾಲಯಕ್ಕಿರುವ ಅಂತರ್ನಿಹಿತ ಅಧಿಕಾರಗಳ ಉಳಿಸುವಿಕೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ಸೇವ್ ಆಸ್ ಪ್ರೊವೈಡೆಡ್. ಇದಕ್ಕೆ ಏನು ಹೇಳ್ತಾರೆ, ಉಪಬಂಧಿಸಿರುವುದನ್ನುಳಿದು ಅಂತ ಹೇಳುವಂಥದ್ದು. ಹಾಗೆ ಇದ್ರ ಜೊತೆನೇ ಇದ್ರ ತರಹನೇ ಸೇವ್ ಆಸ್ ಅದರ್ವೈಸ್ ಪ್ರೊವೈಡೆಡ್ ಅಂತ ಬರ್ತದೆ. ಸೊ ಅದಕ್ಕೇನು ಹೇಳ್ತಾರೆ, ಅನ್ಯಥಾ ಉಪಬಂಧಿಸಿದುದನ್ನುಳಿದು ಅಂತ ಹೇಳುವಂಥದ್ದು. ಸೊ ಇದನ್ನೆಲ್ಲ ಬರೆದಿಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ ನಿಮಗೆ. ನೆಕ್ಸ್ಟ್, ಪ್ರೊವೈಡೆಡ್ ದ್ಯಾಟ್ ಅಂದರೆ ಏನು, ಪ್ರಾವಿಸೋ ಅಂತಲೂ ಹೇಳ್ತಾರೆ, ಅದಕ್ಕೆ ಪರಂತುಕ ಅಂತ ಹೇಳ್ತಾರೆ. ಹಾಗೆ ಇದಕ್ಕೆ ಪರಂತು, ಆದರೆ ಅಂತ ಹೇಳುವಂಥದ್ದು. ನೆಕ್ಸ್ಟ್, ಆಸ್ ಅಮೆಂಡೆಡ್ ಅಂದರೆ ತಿದ್ದುಪಡಿಗೆ ಅನುಸಾರವಾಗಿ. ನೆಕ್ಸ್ಟ್ ಒನ್, ಆಸ್ ಇಟ್ ಸ್ಟ್ಯಾಂಡ್ಸ್ ಅಂದರೆ ಹೇಗಿದೆಯೋ ಹಾಗೆ ಅಂತ, ಸೊ ಇರುವಂತೆಯೇ. ನೆಕ್ಸ್ಟ್ ಒನ್, ವಿಚ್ ಎವರ್ ಇಸ್ ಅರ್ಲಿಯರ್, ಯಾವುದು ಮೊದಲೋ ಅದು. 8ನೇದು, ಅನ್ಲೆಸ್ ದೇರ್ ಇಸ್ ಎನಿಥಿಂಗ್ ರಿಪಗ್ನೆಂಟ್ ಇನ್ ದಿ ಸಬ್ಜೆಕ್ಟ್ ಆರ್ ಕಾಂಟೆಕ್ಸ್ಟ್. ಸೊ ಇದು ತುಂಬ ಕ್ಲಿಷ್ಟಕರವಾದೊಂದು ಶಬ್ದ, ರಿಪಗ್ನೆಂಟ್ ಅಂತೆಲ್ಲ ಬರ್ತದೆ. ಸೊ ಇದರಲ್ಲಿ ಏನು ಟ್ರಾನ್ಸ್ಲೇಷನ್ ನೋಡ್ಬೋದು ಅಂದರೆ, ಯಾವುದಕ್ಕಾದ್ರೂ ವಿರುದ್ಧವಾಗಿರೋದರ ಹೊರತು ಅಂತ ಹೇಳುವಂಥದ್ದು. ಸೊ ಸಂದರ್ಭ ಅಥವಾ ವಿಷಯಕ್ಕೆ ವಿರುದ್ಧವಾದದ್ದು ಏನಾದರೂ ಇದ್ದ ಹೊರತು ಅಂತ ಹೇಳುವಂಥ ಅರ್ಥ. ಓಕೆ. ನೆಕ್ಸ್ಟ್, 9th ಒನ್, ಫಾರ್ ದ ಪರ್ಪಸಸ್ ಆಫ್ ದಿಸ್ ಕೋಡ್ ಆರ್ ಸೆಕ್ಷನ್. ಸೊ ಫಾರ್ ದ ಪರ್ಪಸ್ ಆಫ್ ದಿಸ್ ಕೋಡ್ ಅಂತಲೂ ಬರ್ಬೋದು, ಫಾರ್ ಪರ್ಪಸ್ ಆಫ್ ದಿಸ್ ಸೆಕ್ಷನ್ ಅಂತಲೂ ಬರ್ಬೋದು. ಸೊ ಈ ಸಂಹಿತೆಯ ಉದ್ದೇಶಕ್ಕಾಗಿ ಅಥವಾ ಈ ಪ್ರಕರಣದ ಉದ್ದೇಶಕ್ಕಾಗಿ, ನೀವು ಯಾವ ಅರ್ಥದಲ್ಲಿ ತಗೊಳ್ತೀರೋ ಹಾಗೆ. ಕೋಡ್ ಅಂದರೆ ಸಂಹಿತೆ, ಸೆಕ್ಷನ್ ಅಂದರೆ ಪ್ರಕರಣ. ನೆಕ್ಸ್ಟ್ 10ನೇದು, ಇನ್ ದಿ ಆಬ್ಸೆನ್ಸ್ ಆಫ್ ಎನಿ ಸ್ಪೆಸಿಫಿಕ್ ಪ್ರಾವಿಷನ್ ಟು ದಿ ಕಾಂಟ್ರರಿ. ಸೊ ಇದು ನಾವು TP ಆ್ಯಕ್ಟಲ್ಲೂ ನೋಡ್ತೇವೆ, ಬಹಳಷ್ಟು ಸಲ ನೋಡಿದ್ದೇವೆ. ಈ ಒಂದು ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಬಂದಿತ್ತು, ಇನ್ ದಿ ಆಬ್ಸೆನ್ಸ್ ಆಫ್ ಕಾಂಟ್ರಾಕ್ಟ್ ಟು ದಿ ಕಾಂಟ್ರರಿ ಅಂತ ಆ ಒಂದು ಶಬ್ದ ಇದ್ರ ಮೇಲೆ 106ನೇ ಸೆಕ್ಷನ್ ಮೇಲೆ ಬಂದಿರುವಂಥದ್ದು. ಸೊ ತದ್ವಿರುದ್ಧವಾಗಿ ಯಾವುದೇ ನಿರ್ದಿಷ್ಟ ಉಪಬಂಧವಿಲ್ಲದಿರುವುದಲ್ಲಿ ಅಂತ ಹೇಳುವಂಥದ್ದು, ಸ್ಪೆಸಿಫಿಕ್ ಪ್ರಾವಿಷನ್ ಟು ದಿ ಕಾಂಟ್ರರಿ. ಇನ್ನೊಂದ್ಸಲ ಸ್ಪೆಸಿಫಿಕ್ ಕಾಂಟ್ರಾಕ್ಟ್ ಟು ದಿ ಕಾಂಟ್ರರಿ ಅಂತ ಬರ್ತದೆ, ಆವಾಗ ಉಪಬಂಧ ಬದಲು ನಿರ್ದಿಷ್ಟ ಕರಾರು ಇಲ್ಲದಿರುವುದಲ್ಲಿ ಅಂತ ಹೇಳುವಂಥದ್ದು. ಓಕೆ. ಸೊ ಇನ್ ದಿ ಆಬ್ಸೆನ್ಸ್ ಆಫ್ ಎನಿ ಸ್ಪೆಸಿಫಿಕ್ ಪ್ರಾವಿಷನ್ ಆರ್ ಇನ್ ದಿ ಆಬ್ಸೆನ್ಸ್ ಆಫ್ ಕಾಂಟ್ರಾಕ್ಟ್ ಟು ದಿ ಕಾಂಟ್ರರಿ ಅಂತ ಇದ್ದರೆ ಯಾವುದೇ ನಿರ್ದಿಷ್ಟ ಅಥವಾ ಯಾವುದೇ ಕರಾರು ಇಲ್ಲದಿರುವಲ್ಲಿ ಅಂತ ಹಾಗೆ ಹೇಳಬೇಕು. ನೆಕ್ಸ್ಟ್, ನಥಿಂಗ್ ಇನ್ ದಿಸ್ ಕೋಡ್ ಶಾಲ್ ಬಿ ಡೀಮ್ ಟು ಲಿಮಿಟ್ ಆರ್ ಅದರ್ವೈಸ್ ಎಫೆಕ್ಟ್ ಅಂದರೆ ಏನು, ಈ ಕೋಡಲ್ಲಿರುವಂಥದ್ದು ಯಾವುದೂ ಅಫೆಕ್ಟ್ ಆಗೋದಿಲ್ಲ ಹೇಳುವಂಥ ಅರ್ಥ. ಅದನ್ನು ಹೇಗೆ ನಾವು ಭಾಷಾಂತರ ಮಾಡೋದು,
ಈ ಸಂಹಿತೆಯಲ್ಲಿರುವುದು ಯಾವುದು ಪರಿಮಿತಿಗೊಳಿಸುವುದೆಂದು ಅನ್ಯಥಾ ಅದರ ಮೇಲೆ ಪರಿಣಾಮವನ್ನುಂಟು ಮಾಡುವುದೆಂದು ಭಾವಿಸತಕ್ಕುದಲ್ಲ ಅಂತ ಹೇಳುವಂಥದ್ದು. ಸೊ ಲಿಮಿಟ್ ಆರ್ ಅದರ್ವೈಸ್ ಅಂತ ಹೇಳೋದಕ್ಕೆ ಪರಿಮಿತಿಗೊಳಿಸುವುದು ಅಥವಾ ಅನ್ಯಥಾ ಅದರ ಮೇಲೆ ಪರಿಣಾಮವನ್ನುಂಟು ಮಾಡುವುದೆಂದು ಅಂತ ಹಾಗೆ ತಿಳು. ಅಫೆಕ್ಟ್ ಅಂದರೆ ಪರಿಣಾಮ. ಸೊ ಇಲ್ಲಿ ಶಬ್ದಗಳ ಒಂದು ಆ ಪ್ಲೇಸ್ ಪೊಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ನಾನು ಅದೇ ಕ್ಲಾಸ್ ತಗೊಳ್ತಾ ಇದ್ದೇನೆ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಹಾಗೆ ಕರ್ತೃಕರ್ಮ ಕ್ರಿಯಾಪದ ಹೇಗೆ ಚೇಂಜ್ ಆಗ್ತದೆ. ಬೇರೆ ಬೇರೆ ಟೆನ್ಸಸ್ ಇರ್ತದೆ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತೆಲ್ಲ ಹೀಗೆ ಬಹಳಷ್ಟು ಒಂದು ಟೆನ್ಸ್ಗಳಿರ್ತವೆ. ಸೊ ಈ ವರ್ಬ್ ಮೇಲೆ ಈ ವರ್ಬ್ ಈಗ ಗೋ, ವೆಂಟ್, ಗಾನ್ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಅದು ಕನ್ನಡದಲ್ಲಿ ಆದರೆ ಹೇಗೆ ಬರುತ್ತೆ, ಕನ್ನಡದಿಂದ ಇಂಗ್ಲೀಷ್ ಆದರೆ ಹೇಗೆ ಬರುತ್ತೆ ಅಂತ. ಸೊ ಫಸ್ಟ್ ಆ ಒಂದು ಬೇಸಿಕ್ ಗ್ರಾಮರ್ ನಮಗೆ ಗೊತ್ತಾದರೆ ಈ ಎಲ್ಲ ಹಾಗೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅದು ಕೂಡ ಗೊತ್ತಾದರೆ ಈ ಟ್ರಾನ್ಸ್ಲೇಷನ್ ಹೇಳುವಂಥದ್ದು ಸುಲಭ ಆಗುತ್ತೆ. ಸೊ ಆ ನಿಟ್ಟಲ್ಲಿ ನಾನು ಅನ್ಅಕಾಡೆಮಿಯಲ್ಲಿ ಈ ಒಂದು 7 ದಿನ ಕ್ಲಾಸ್ಗಳನ್ನು ತೊಗೊಳ್ತಿದ್ದೇನೆ. ನಾಳೆಯಿಂದ ಅಂದರೆ 21ನೇ ಜುಲೈಯಿಂದ ಬೆಳಗ್ಗೆ 6 ಗಂಟೆಗೆ ತೊಗೊಳ್ತಿದ್ದೇನೆ. ಸೊ ಆ ಕ್ಲಾಸಿನ ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಅದಕ್ಕೆ ಅಟೆಂಡ್ ಆಗ್ಬೋದು. ನೆಕ್ಸ್ಟ್ ಒನ್, ಸೇವ್ ಇನ್ ಸೋ ಫಾರ್ ಆಸ್ ಇಸ್ ಅದರ್ವೈಸ್ ಎಕ್ಸ್ಪ್ರೆಸ್ಲಿ ಪ್ರೊವೈಡೆಡ್ ಅಂತ. ಸೊ ಇದಕ್ಕೇನು ಹೇಳ್ತಾರೆ, ಅನ್ಯಥಾ ವ್ಯಕ್ತವಾಗಿ ಉಪಬಂಧಿಸಿರುವುದನ್ನು ಹೊರತುಪಡಿಸಿ. ಸೊ ಇದು ನನಗೆ ಹೇಗೆ ನಾನು ಈ ಶಬ್ದಗಳನ್ನು ತೊಗೊಂಡಿದ್ದೇನೆ ಅಂದರೆ ಇಂಗ್ಲೀಷ್ ಬೇರೆ ಆ್ಯಕ್ಟ್ ಇಟ್ಕೊಂಡಿದ್ದೇನೆ, ಹಾಗೆ ಕನ್ನಡ ಬೇರೆ ಆ್ಯಕ್ಟ್. ಸೊ ಆ 2 ಬೇರೆ ಆ್ಯಕ್ಟ್ಗಳನ್ನು ಕಂಪೇರ್ ಮಾಡಿ ಹೇಗೆ ಕೊಟ್ಟಿದ್ದಾರೆ ಆ ರೀತಿ ಕೊಟ್ಟಿರುವಂಥದ್ದು. ಸೊ ಇನ್ನೂ ಸಿಂಪ್ಲಿಫೈ ಆಗಿ ನಿಮಗೆ ಮಾಡಲಿಕ್ಕೆ ಬಂದರೆ ಕೂಡ ಅದು ಒಳ್ಳೆಯದೇ, ಆದರೆ ಆ ಶಬ್ದಕ್ಕೆ ಅದೇ ಅರ್ಥ ಬರಬೇಕಾಗ್ತದೆ. ನೆಕ್ಸ್ಟ್, ಸಬ್ಜೆಕ್ಟ್ ಟು ದಿ ಪ್ರಾವಿಷನ್ಸ್ ಹಿಯರ್ ಇನ್ ಕಂಟೈನ್ಡ್ ಅಂದರೆ ಏನು, ಇದರಲ್ಲಿ ಅಡಕವಾಗಿರುವ ಗಳಿಗೊಳಪಟ್ಟು ಅಂತ. ಹಾಗೆ 14, ಸಬ್ಜೆಕ್ಟ್ ಟು ದಿ ಲಿಮಿಟೇಷನ್ಸ್ ಅಫೋರ್ ಸೆಡ್ ಮೇಲೆ ಹೇಳಿದ ಪರಿಮಿತಿಗೆ ಒಳಪಟ್ಟು. ಲಿಮಿಟೇಷನ್ಸ್ ಅಂದರೆ ಪರಿಮಿತಿ ಆವಾಗ ಹೇಳಿದಾಗೆ. ಸೊ ನೆಕ್ಸ್ಟ್ ಒನ್, ಸಬ್ಜೆಕ್ಟ್ ಟು ಸಚ್ ಕಂಡೀಷನ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆ್ಯಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ ಅಂದರೆ ಇಲ್ಲಿ ಕಂಡೀಷನ್ಸ್ ಆ್ಯಂಡ್ ಲಿಮಿಟೇಷನ್ ಅಂದರೆ ಏನು, ಷರತ್ತು ಹಾಗೂ ಪರಿಮಿತಿಗಳು. ಸೊ ಸಬ್ಜೆಕ್ಟು ಅಂದರೆ ಒಳಪಟ್ಟು, ಆ್ಯಸ್ ಮೇ ಬಿ ಪ್ರಿಸ್ಕ್ರೈಬ್ ಅಂದರೆ ನಿಯಮಿಸಬಹುದಾದಂಥ ಅಂತ. ಸೊ ಇದನ್ನು ಎಲ್ಲ ಒಟ್ಟಿಗೆ ಸೇರಿಸಿದ್ರೆ ಏನಾಗುತ್ತೆ, ನಿಯಮಿಸಬಹುದಾದಂಥ ಷರತ್ತುಗಳಿಗೆ ಮತ್ತು ಪರಿಮಿತಿಗಳಿಗೆ ಒಳಪಟ್ಟು. ನೆಕ್ಸ್ಟ್ ಒನ್, ವಿತೌಟ್ ಪ್ರಿಜುಡೈಸ್ ಟು ದಿ ಜನರಾಲಿಟಿ ಆಫ್ ದಿ ಪ್ರಾವಿಷನ್ಸ್. ಪ್ರಾವಿಷನ್ಸ್ ಅಂದರೆ ಉಪಬಂಧಗಳು ಅಂತಲೂ ಆಗ್ಬೋದು. ಸೊ ಉಪಬಂಧಗಳ ಜನರಾಲಿಟಿ ಅಂದರೆ ಸಾಮಾನ್ಯಾನ್ವಯ. ಸೊ ವಿತೌಟ್ ಪ್ರಿಜುಡೈಸ್ ಅಂದರೆ ಧಕ್ಕೆ ಆಗದಂತೆ, ಅಂದರೆ ಉಪಬಂಧಗಳ ಸಾಮಾನ್ಯಾನ್ವಯಕ್ಕೆ ಧಕ್ಕೆಯಾಗದಂತೆ. ನೆಕ್ಸ್ಟ್, ನಾಟ್ವಿಥ್ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೈನ್ಡ್ ಇನ್ ಎನಿ ಅದರ್ ಲಾ ಫಾರ್ ದಿ ಟೈಮ್ ಬೀಯಿಂಗ್ ಇನ್ ಫೋರ್ಸ್. ಇದು ತುಂಬ ಸಲ ಕಾಮನ್ ಆಗಿ ಕಾಣುವಂಥದ್ದು. ಅಂದರೆ ಟೈಮ್ ಬೀಯಿಂಗ್ ಇನ್ ಫೋರ್ಸ್ ಅಂದರೆ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಇತರ ಯಾವುದೇ ಕಾನೂನು ಅಂತ. ಸೊ ನಾಟ್ವಿಥ್ಸ್ಟ್ಯಾಂಡಿಂಗ್ ಎನಿಥಿಂಗ್ ಅಂದರೆ ಏನೇ ಇದ್ದರೂ ಅಂತ ಅರ್ಥ. ಸೊ ಇದನ್ನು ಒಟ್ಟಿಗೆ ಸೇರಿಸಿದರೆ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಇತರ ಯಾವುದೇ ಕಾನೂನಲ್ಲಿ ಏನೇ ಇದ್ದರೂ. ನೆಕ್ಸ್ಟ್ ಒನ್, 18th, ಆ್ಯಸ್ ದ ಕೇಸ್ ಮೇ ಬಿ ಅಂದರೆ ಸಂದರ್ಭಾನುಸಾರ. ನೆಕ್ಸ್ಟ್ ಒನ್, ಎಕ್ಸೆಪ್ಟ್ ಇನ್ ಅಕಾರ್ಡೆನ್ಸ್ ವಿತ್ ಅಂದರೆ ಅನುಸಾರವಾಗಿ ಅಲ್ಲದೆ, ಅದ್ರ ಪ್ರಕಾರ ಅಲ್ಲದೆ ಅಂತ ಹೇಳುವಂಥದ್ದು. ನೆಕ್ಸ್ಟ್, ವೇರ್ ಇಟ್ ಅಪಿಯರ್ಸ್ ಟು ದಿ ಕೋರ್ಟ್ ಅಂದರೆ ನ್ಯಾಯಾಲಯದ ಗಮನಕ್ಕೆ ಬಂದರೆ, ನ್ಯಾಯಾಲಯದ ಗಮನಕ್ಕೆ ಅಂತ ಹಾಗೂ ಹೇಳ್ಬೋದು. ನೆಕ್ಸ್ಟ್, ಆ್ಯಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ ಗೊತ್ತುಪಡಿಸಬಹುದಾದ. ನೆಕ್ಸ್ಟ್ ಒನ್, ವಿತ್ ದಿ ಲೀವ್ ಆಫ್ ದಿ ಕೋರ್ಟ್ ಅಂದರೆ ನ್ಯಾಯಾಲಯದ ಅನುಮತಿ ಪಡೆದು. ಆ್ಯಸ್ ಮೇ ಬಿ ಅಪ್ರಾಪ್ರಿಯೇಟ್ ಅಂದರೆ ಉಚಿತವಾಗಬಹುದಂತ ಅಂತಲೂ ಹೇಳ್ತಾರೆ. ನೆಕ್ಸ್ಟ್ ಒನ್, ಇನ್ ಆರ್ಡರ್ ಟು ಪ್ರಿವೆಂಟ್ ದಿ ಎಂಡ್ಸ್ ಆಫ್ ಜಸ್ಟಿಸ್ ಫ್ರಾಮ್ ಬೀಯಿಂಗ್ ಡಿಫೀಟೆಡ್. ಎಂಡ್ಸ್ ಆಫ್ ಜಸ್ಟಿಸ್ ಅಂದರೆ ನ್ಯಾಯೋದ್ದೇಶಗಳು, ಡಿಫೀಟ್ ಅಂದರೆ ವಿಫಲವಾಗುವುದು. ಇನ್ ಆರ್ಡರ್ ಟು ಪ್ರಿವೆಂಟ್ ಅಂದರೆ ಪ್ರತಿಬಂಧಿಸುವುದಕ್ಕೆ ಅಂತ ಹೇಳುವಂಥದ್ದು. ಸೊ ಇದನ್ನು ಒಟ್ಟಿಗೆ ಸೇರಿಸಿದರೆ ನ್ಯಾಯೋದ್ದೇಶಗಳು ವಿಫಲವಾಗುವುದನ್ನು ಪ್ರತಿಬಂಧಿಸುವುದಕ್ಕಾಗಿ. ನೆಕ್ಸ್ಟ್ ಒನ್, ಆ್ಯಸ್ ಇಟ್ ಥಿಂಕ್ಸ್ ಫಿಟ್ ಅಂದರೆ ತಾನು ಸೂಕ್ತವೆಂದು ಆಲೋಚಿಸುವಂಥ. ನೆಕ್ಸ್ಟ್, ಸಬ್ಜೆಕ್ಟ್ ಟು ದ ಪ್ರೀವಿಯಸ್ ಅಪ್ರೂವಲ್ ಅಂದರೆ ಪೂರ್ವಾನುಮೋದನೆಗೆ ಒಳಪಟ್ಟು. ಪೂರ್ವ ಅಂದರೆ ಪ್ರೀವಿಯಸ್, ಅಪ್ರೂವಲ್ ಅಂದರೆ ಅನುಮೋದನೆ. ಸೊ ಪೂರ್ವಾನುಮೋದನೆಗೆ ಒಳಪಟ್ಟು. ನೆಕ್ಸ್ಟ್ ಒನ್, ಇನ್ ದಿ ಮ್ಯಾನರ್ ಪ್ರಿಸ್ಕ್ರೈಬ್ಡ್ ನಿಯಮಿಸಲಾದ ರೀತಿಯಲ್ಲಿ. ರೀತಿ ಅಂದರೆ ಇನ್ ದಿ ಮ್ಯಾನರ್ ಅಂತ. ನೆಕ್ಸ್ಟ್ ಒನ್, 28, ಟು ಮೇಕ್ ಸಚ್ ಆರ್ಡರ್ಸ್ ಆ್ಯಸ್ ಮೇ ಬಿ ನೆಸೆಸರಿ ಅಂದರೆ ಅವಶ್ಯಕವಾಗಬಹುದಂಥ ಆದೇಶಗಳನ್ನು ಮಾಡಲು. 29ನೇದು, ಫಾರ್ ದಿ ಎಂಡ್ಸ್ ಆಫ್ ಜಸ್ಟಿಸ್ ಅಂದರೆ ನ್ಯಾಯೋದ್ದೇಶಕ್ಕೆ. ನೆಕ್ಸ್ಟ್ 30ನೇದು, ಟು ಪ್ರಿವೆಂಟ್ ಅಬ್ಯೂಸ್ ಆಫ್ ದಿ ಪ್ರೋಸೆಸ್ ಆಫ್ ದಿ ಕೋರ್ಟ್ ನ್ಯಾಯಾಲಯದ ಕ್ರಮದ ದುರುಪಯೋಗವನ್ನು ಪ್ರತಿಬಂಧಿಸುವುದಕ್ಕೆ. ಆವಾಗ
ಎಂಡ್ಸ್ ಆಫ್ ಜಸ್ಟಿಸ್ ಅಂತ ನೋಡಿದ್ವಿ. ಇದೇನು ಟು ಪ್ರಿವೆಂಟ್ ಅಬ್ಯೂಸ್ ಆಫ್ ದಿ ಪ್ರೋಸೆಸ್ ಆಫ್ ದಿ ಕೋರ್ಟ್ ಅಂದರೆ ನ್ಯಾಯಾಲಯದ ಕ್ರಮ, ಅಬ್ಯೂಸ್ ಅಂದರೆ ದುರುಪಯೋಗ. ಸೊ ನ್ಯಾಯಾಲಯದ ಕ್ರಮದ ದುರುಪಯೋಗವನ್ನು ಪ್ರತಿಬಂಧಿಸುವುದಕ್ಕೆ. ನೆಕ್ಸ್ಟ್ 31 ಫಾರ್ ದ ಪರ್ಪಸ್ ಆಫ್ ಡಿಟರ್ಮೈನಿಂಗ್, ಇದಕ್ಕೇನು ಹೇಳ್ತಾರೆ, ನಿರ್ಧರಿಸುವ ಉದ್ದೇಶಕ್ಕಾಗಿ. 32 ವೇರ್ ದ ಸೂಟ್ ಹ್ಯಾಸ್ ಬಿನ್ ಇನ್ಸ್ಟಿಟ್ಯೂಟೆಡ್ ಅಂತ ಒಂದು ಕಾಮನ್ ಆಗಿ ಬರುವಂಥದ್ದು. ಸೊ ದಾವೆಯನ್ನು ಹೂಡಿರುವಲ್ಲಿ. 33 ಡೀಮ್ ಟು ಹ್ಯಾವ್ ಬೀನ್ ವೇವ್ಡ್, ವೇವ್ ಅಂತ ನಾವು ತುಂಬ ಸಲ ನೋಡ್ತೇವೆ. ಡೀಮ್ಡ್ ಅಂದರೆ ಏನು, ಭಾವಿಸತಕ್ಕದ್ದು ಅಂತ. ಸೊ ಬಿಟ್ಟುಕೊಡಲಾಗಿದೆ ಎಂದು ಭಾವಿಸತಕ್ಕದ್ದು, ವೇವ್ ಅಂದರೆ ಬಿಟ್ಟುಕೊಡುವಂಥದ್ದು ಅಂತ. ನೆಕ್ಸ್ಟ್ 34 ಆ್ಯಸ್ ಫಾರ್ ಆ್ಯಸ್ ಪ್ರಾಕ್ಟಿಕೇಬಲ್, ಎಷ್ಟು ಸಾಧ್ಯನೋ ಅಷ್ಟು. ಸೊ ಅದಕ್ಕೇನು ಹೇಳ್ತಾರೆ, ಸಾಧ್ಯವಾದಷ್ಟು ಮಟ್ಟಿಗೆ. ನೆಕ್ಸ್ಟ್ 35 ಅಬೈಡ್ ಬೈ ದಿ ಡಿಸಿಷನ್ ಅಂದರೆ ಏನು, ತೀರ್ಮಾನಕ್ಕನುಗುಣವಾಗಿ ನಡೆಯುವುದು. ಅಬೈಡ್ ಅಂದರೆ ಅನುಗುಣವಾಗಿ. ನೆಕ್ಸ್ಟ್ 36 ಆ್ಯಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ಅಂದರೆ ವಸ್ತುತಃ ಅಥವಾ ವಾಸ್ತವವಾಗಿ. ನೆಕ್ಸ್ಟ್ 37 ಹ್ಯಾವಿಂಗ್ ಫೋರ್ಸ್ ಆಫ್ ಲಾ, ಇದಕ್ಕೆ ಏನು ಹೇಳ್ತಾರೆ, ಕಾನೂನಿನ ಬೆಂಬಲ ಪಡೆದಿರುವ ಅಥವಾ ಸಿಂಪಲ್ ಆಗಿ ಕಾನೂನು ಸಮ್ಮತವಾಗಿರುವ, ಹ್ಯಾವಿಂಗ್ ದಿ ಫೋರ್ಸ್ ಆಫ್ ಲಾ ಅಂತ ಹೇಳುವಂಥದ್ದು. 38 ಹಿಯರಿನ್ ಪ್ರೊವೈಡೆಡ್ ಫಾರ್ ಅಂದರೆ ಇಲ್ಲಿ ನಮೂದಿಸಿರುವಂತೆ. 39 ಅಂಟಿಲ್ ದ ಕಾಂಟ್ರರಿ ಇಸ್ ಶೋನ್ ಅಂದರೆ ವಿರುದ್ಧವಾಗಿರುವುದನ್ನು ತೋರಿಸದ ಹೊರತು. 40 ಆ್ಯಕ್ಟಿಂಗ್ ಇನ್ ಗುಡ್ ಫೇತ್, ಸದುದ್ದೇಶದಿಂದ ಕ್ರಮ ಕೈಗೊಳ್ಳುವುದು. ನೆಕ್ಸ್ಟ್ 41 ಅಪರೆಂಟ್ ಆನ್ ದಿ ಫೇಸ್ ಆಫ್ ದಿ ರೆಕಾರ್ಡ್ ಅಂದರೆ ಮೇಲ್ನೋಟಕ್ಕೆ, ಅಪರೆಂಟ್ ಅಂದರೆ ಮೇಲ್ನೋಟಕ್ಕೆ ಕಾಣುವಂಥದ್ದು. ಸೊ ಮೇಲ್ನೋಟಕ್ಕೆ ದಾಖಲೆಯಿಂದ ಸ್ಪಷ್ಟವಾದುದು ಅಂತಲೂ ಹೇಳ್ಬೋದು. 42 ಆಪರ್ಚುನಿಟಿ ಟು ಬಿ ಹರ್ಡ್ ಅಂದರೆ ಮನವಿಗೆ ಅವಕಾಶ, ಆಪರ್ಚುನಿಟಿ ಅವಕಾಶ ಅಂತ ಹೇಳ್ತಾರಲ್ವ. ಸೊ ಅದು ಮನವಿ ಮಾಡಲಿಕ್ಕೆ, ಮನವಿಗೆ ಅವಕಾಶ ಅಂತ. 43 ವಿತ್ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್, ತುಂಬ ಸಲ ಬರುವಂಥದ್ದು. ಸೊ ಪೂರ್ವಾನ್ವಯವಾಗಿ ಅಂತ ಹೇಳ್ತಾರೆ ಅಥವಾ ಹಿಂದಿನಿಂದ ಜಾರಿಗೆ ಬರುವಂತೆ. ನೆಕ್ಸ್ಟ್ 44 ವಿತ್ ದಿ ಕನ್ಕರೆನ್ಸ್ ಆಫ್ ಅಂದರೆ ಒಪ್ಪಿಗೆಯೊಡನೆ. ನೆಕ್ಸ್ಟ್ 45 ವಾಟ್ ಎವರ್ ಮೇ ಬಿ ದ ಸರ್ಕಮ್ಸ್ಟೆನ್ಸಸ್, ಸೊ ಹೇಗಿದ್ದರೂ ಕೂಡ ಸರ್ಕಮ್ಸ್ಟೆನ್ಸಸ್, ಅದಕ್ಕೆ ಏನು ಹೇಳ್ತಾರೆ, ಸಂದರ್ಭಗಳು ಅಥವಾ ಪರಿಸ್ಥಿತಿಗಳು ಹೇಗಿದ್ದರೂ ಕೂಡ. 46 ವಿತೌಟ್ ಎನಿ ಫರ್ದರ್ ರೆಫರೆನ್ಸ್ ಅಂದರೆ ಉಲ್ಲೇಖ. ಸೊ ವಿತೌಟ್ ಎನಿ ಫರ್ದರ್ ರೆಫರೆನ್ಸ್ಗೆ ಏನು ಹೇಳ್ತಾರೆ, ಸಿಂಪಲ್ ಆಗಿ ಹೆಚ್ಚಿನ ಉಲ್ಲೇಖವಿಲ್ಲದೆ, ವಿತೌಟ್ ಇಲ್ಲದೆ ಅಂತ ಹೇಳುವಂಥದ್ದು. 47 ಟು ಅಕಾರ್ಡ್ ಪ್ರಯಾರಿಟಿ ಅಂದರೆ ಆದ್ಯತೆ. ಸೊ ಆದ್ಯತೆ ನೀಡುವಿಕೆ ಅಥವಾ ಆದ್ಯತೆ ನೀಡಿಕೆ ಅಂತಲೂ ಹೇಳ್ತಾರೆ. 48 ಟು ದಿ ಬೆಸ್ಟ್ ಆಫ್ ನಾಲೆಜ್ ಆ್ಯಂಡ್ ಬಿಲೀಫ್, ಟು ಮೈ ಬೆಸ್ಟ್ ನಾಲೆಜ್ ಆ್ಯಂಡ್ ಬಿಲೀಫ್ ಅಂತಲೂ ಹೇಳ್ತಾರೆ ಕೆಲವು ಸಲ. ಸೊ ತಿಳುವಳಿಕೆ ಅಂದರೆ ನಾಲೆಜ್, ನಂಬಿಕೆ ಅಂದರೆ ಬಿಲೀಫ್. ಸೊ ಟು ದಿ ಬೆಸ್ಟ್ ಆಫ್ ಅಂದರೆ ಅನುಸಾರವಾಗಿ ಅಂತ ಹಾಗೆ ತಿಳ್ಕೊಳ್ಬೋದು. ಸೊ ತಿಳುವಳಿಕೆ ಮತ್ತು ನಂಬಿಕೆಗೆ ಅನುಸಾರವಾಗಿ. ಸೊ 49 ಡಿಸೈಡೆಡ್ ಆನ್ ದಿ ಮೆರಿಟ್ಸ್ ಆಫ್ ಅಂದರೆ ಯೋಗ್ಯತೆಯ ಮೇಲೆ ನಿರ್ಣಯಿಸಲಾಗಿದೆ. ಮೆರಿಟ್ಸ್ ಅಂದರೆ ಆ ಒಂದು ಯೋಗ್ಯತೆ ಹಾಗೂ ಕೂಡ ಹೇಳ್ಬೋದು. ನೆಕ್ಸ್ಟು ಲಾಸ್ಟ್ ಒನ್ನು ಕಾಂಟಿಂಜೆನ್ಸಿ ಮೇ ಅರೈಸ್. ಸೊ ಕಾಂಟಿಂಜೆನ್ಸಿಗೆ ಏನು ಹೇಳ್ಬೋದು, ಆಕಸ್ಮಿಕ ಅಂತ ಹೇಳುವಂಥದ್ದು ಅಥವಾ ವಿಶೇಷ ಪರಿಸ್ಥಿತಿ, ಯಾವ ಶಬ್ದವನ್ನಾದರೂ ಉಪಯೋಗಿಸ್ಬೋದು. ಸೊ ವಿಶೇಷ ಪರಿಸ್ಥಿತಿ ಉಂಟಾಗಬಹುದು ಅಥವಾ ಆಕಸ್ಮಿಕ ಬೇರ್ಪಡಬಹುದು ಅಂತ. ಸೊ ಇದನ್ನು ನಾನು ಕ್ವಿಕ್ಕಾಗಿ ಒಂದು 50 ನಿಮಗೆ ರೆಫರೆನ್ಸ್ ಕೊಡೋ ಥರ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಹಾಗೆ ನಾಳೆ ಬೆಳಗ್ಗೆ 6 ಗಂಟೆಗೆ ಹೌ ಟು ಟ್ರಾನ್ಸ್ಲೇಟ್ ಅಂತ ಹೇಳುವಂಥ ಮೊದಲೇ ಒಂದು ಭಾಗವನ್ನು ನಿಮಗೆ ಮಾಡ್ತಾ ಇದ್ದೇನೆ. ಸೊ ಹಾಗೆ ಇದು ಒಂದು 7 ಮುಂದಿನ ವಾರಗಳ ತನಕ 7 ಭಾಗಗಳಾಗಿ ಬೆಳಗ್ಗೆ 6ರಿಂದ 7:30 ತನಕ ಕ್ಲಾಸ್ ಇರುತ್ತೆ. ಸೊ ಅದ್ರದ್ದು ಡಿಸ್ಕ್ರಿಪ್ಷನ್ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕಲ್ಲಿ ಕೊಟ್ಟಿದ್ದೇನೆ. ಅದ್ರ ಲಿಂಕಲ್ಲಿ ಸೊ ಕ್ಲಿಕ್ ಮಾಡಿ ನೀವು ಅದಕ್ಕೆ ಎನ್ರೋಲ್ ಆದರೆ ನಿಮಗೆ ಕ್ಲಾಸ್ ಸ್ಟಾರ್ಟ್ ಆಗುವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇಟ್ಸ್ ಅ ಫ್ರೀ ಕ್ಲಾಸ್, ಯು ಕ್ಯಾನ್ ಯೂಸ್ ಮೈ ಕೋಡ್ APARNALAW ಟು ಅನ್ಲಾಕ್ ಫ್ರೀ ಕ್ಲಾಸಸ್. ಸೊ ಹಾಗೆ ಅನ್ಅಕಾಡೆಮಿದು ಕೆಲವೊಂದು ಫೀಚರ್ಸ್ ನಿಮಗೆ ಹೇಳಬೇಕಂದ್ರೆ ಜುಲೈ 22 ತನಕ ಒಂದು ವಿಶೇಷ ಆಫರ್ ನಡೀತಾ ಇದೆ, 20% ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ನೀವು 1 ತಿಂಗಳ ಸಬ್ಸ್ಕ್ರಿಪ್ಷನ್ ಮೇನ್ಸ್ ಎಕ್ಸಾಮ್ಸ್ಗೆ ತೊಗೊಳ್ಬೇಕು ಅಂತ ಇದ್ದರೆ ಆವಾಗ ಇಲ್ಲಿ ನೀವು ಪ್ರೈಸಿಂಗ್ ಪ್ಲ್ಯಾನನ್ನು ಕಾಣ್ಬೋದು. 8697ಗೆ ಸಿಗುವಂಥದ್ದು ನಿಮಗೆ 6958ಗೆ ಸಿಗುತ್ತೆ. ಸೊ ಯು ಕ್ಯಾನ್ ಯೂಸ್ ದಿಸ್ ಕೋಡ್ APARNALAW. ಹಾಗೆ ಉಳಿದ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕು ಅಂತ ಇರೋರು ಕೂಡ ಮುಂದಿನ 1 ವರ್ಷ ಅಥವಾ 6 ತಿಂಗಳು ಸೊ ನಿಮಗೆ ಇದು ಒಂದು ಒಳ್ಳೆ ಆಫರ್ ಪೀರಿಯಡ್ ಅಂತ ಹೇಳ್ಬೋದು. ಸೊ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಗೆ ಒಂದು ಟೆಕ್ಸ್ಟ್ ಮಾಡಿ ಕೇಳ್ಬೋದು. ಹಾಗೆ ಕಾಂಪ್ರಹೆನ್ಸಿವ್ ಜುಡಿಷರಿ ಬ್ಯಾಚ್ ಅಂತ ಜುಲೈ 21ರಿಂದ 1 ವರ್ಷ ತನಕ ಸ್ಟಾರ್ಟ್ ಆಗ್ತಾ ಇದೆ. ಜುಡಿಷರಿ ಲಿಂಕಿಂಗ್ ರೆಗ್ಯುಲರ್ ಬ್ಯಾಚ್ ಅಂತ. ಸೊ ಇದು ಕೂಡ ಜುಲೈ 6-12 ತಿಂಗಳಿಗೆ ಇರುವಂಥದ್ದು. ಇದು ತುಂಬ ಇಂಪಾರ್ಟೆಂಟ್, ಜುಡಿಷರಿ ಮೇನ್ಸ್ ಟೆಸ್ಟ್ ಸೀರೀಸ್ ಅಂತ. ಸೊ ಇದು ಪ್ಲಸ್ ಸಬ್ಸ್ಕ್ರೈಬರ್ಗೆ ಮಾತ್ರ ಸಿಗುವಂಥದ್ದು.
ನಿಮಗೆ ಕ್ವಶನ್ಸ್ಗಳು ಇದರಲ್ಲಿ ಸಿಗ್ತಾ ಹೋಗ್ತವೆ. ಹಾಗೆ ಹಿಂದೆ ಮಾಡಿರೋಂಥ ಕ್ವಶನ್ಗಳು ಸಿಗ್ತವೆ. ಹಾಗೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಆದರೆ ನಿಮಗೆ ಅದ್ರದ್ದು ಫೀಡ್ಬ್ಯಾಕ್ ಸಿಗುತ್ತೆ. ನೀವು ಕ್ವಶನ್ಸ್ಗಳನ್ನು ಆನ್ಸರ್ಸ್ ಮಾಡಿದ್ದನ್ನು ಬರೆದ್ರೆ ಅದಕ್ಕೆ ನಿಮಗೆ ವಾಪಸ್ ಆನ್ಸರ್ ಹೇಗೆ ಯಾವುದು ಕರೆಕ್ಟು ಯಾವುದು ತಪ್ಪು ಅಂತ ತಿಳಿಸ್ಕೊಡ್ತಾರೆ. ಹಾಗೆ ಟೆಸ್ಟ್ ಸೀರೀಸ್ ಆನ್ ಕೇಸ್ ಲಾಸ್ ಅಂತ ಇದೆ, ಅದು ಕೂಡ ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ಇರುವಂಥದ್ದು. ನಿಮಗೆ ಲಾ ಪೇಪರ್ 1ಗೆ ಹೆಲ್ಪ್ ಆಗುವಂತಹ ಇದೆಲ್ಲ ಟೆಸ್ಟ್ ಸೀರೀಸ್ ಇವೆಲ್ಲ. ಸೊ ಸ್ಪೆಷಲ್ ಕ್ಲಾಸಸ್ ಬಗ್ಗೆ ನಿಮಗೆ ಆಲ್ರೆಡಿ ಹೇಳಿದೆ. ಸೊ ಡಿಫ್ರೆಂಟ್ ಪೋಲ್ ಫೀಚರ್ಸ್ ಅವೈಲೇಬಲ್ ಇದೆ ಅಂತ. ಹಾಗೆ ಜುಡಿಷರಿ ಐಕಾನಿಕ್ ಕ್ಯಾಟಗರಿ ಅಂತ ಏನಿದೆ, ಸೊ ಅದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಕ್ಯಾಟಗರಿ. ಅದು ನಿಮಗೆ ಸೆಷನ್ಸ್ಗಳನ್ನು ಬುಕ್ ಮಾಡ್ಬೋದು, ಹಾಗೆ ಲೈವ್ ಮೆಂಟರ್ಶಿಪ್ಪನ್ನು ಬುಕ್ ಮಾಡುವಂಥದ್ದು, ಪ್ಲಸ್ ಕೋರ್ಸ್ನ ಎಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಹಾಗೆ ಮೇನ್ಸ್ ಫೋಕಸ್ಡ್ ಟೆಸ್ಟ್ ಸೀರೀಸ್ ಸಿಗುತ್ತೆ. ಸೊ ಇದಕ್ಕೆ ನಾನೇ ಮೆಂಟರ್ಶಿಪ್ ಮಾಡುವಂಥದ್ದು ನಿಮಗೆ. ಸೊ ಫಾರ್ ಕರ್ನಾಟಕ ಮೇನ್ಸ್ ಎಕ್ಸಾಮಿನೇಷನ್ಸ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ ದಿಸ್. ಅದ್ರ ಪ್ರೈಸಿಂಗ್ ಪ್ಲಾನ್ ಆಲ್ರೆಡಿ ಹೇಳಿದಾಗೆ ಇಲ್ಲಿ ಕಾಣ್ತಾ ಇರುವಂಥದ್ದು. ಸೊ 10% ಅಲ್ಲ, ಈಗ 20% ನಡೀತಾ ಇದೆ, ಜುಲೈ 22, 2022 ತನಕ. ಹಾಗೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಡೀಟೇಲ್ಸ್ ಇದು ಕೂಡ 20% ಡಿಸ್ಕೌಂಟು. ಹಾಗೆ ಇಲ್ಲಿ ಕಾಣ್ತಾ ಇರುವ ಹಾಗೆ ಅನ್ಅಕಾಡೆಮಿ ಯೂಟ್ಯೂಬ್ ಜುಡಿಷರಿ ಚಾನೆಲ್, ಅದರಲ್ಲೂ ಕೂಡ ಡೈಲಿ ಕ್ಲಾಸಸ್ಗಳು ನಡೀತಾ ಇರ್ತವೆ. ಇದು ಟೆಲಿಗ್ರಾಮ್ ಚಾನೆಲ್ಲು ಅಪರ್ಣಾ ಭಟ್ ಅಂತ. ಅಭಿಜ್ಞಾ ಲಾ ಸೀರೀಸ್ ಅದರದ್ದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರಲ್ಲೂ ಕೂಡ ನಾನು ಆಲ್ರೆಡಿ ಕೆಲವೊಂದು ನೋಟ್ಸ್ಗಳನ್ನು ಕಳಿಸ್ಕೊಟ್ಟಿದ್ದೇನೆ. ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನೆಲ್ಲ ಶೇರ್ ಮಾಡ್ತಾ ಇರ್ತೇನೆ. ಸೊ ಇಫ್ ಇಂಟ್ರೆಸ್ಟೆಡ್ ಎಲ್ಲ ಲಿಂಕ್ಗಳನ್ನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಯು ಕ್ಯಾನ್ ಫಾಲೋ ದೆಮ್. ಸೊ ಹೀಗೆ ನಿರಂತರವಾಗಿ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೂ ಹೊಸ ಹೊಸ ವೀಡಿಯೋಗಳು, ಹೊಸ ಹೊಸ ಓದಿನ ಟೆಕ್ನಿಕ್ಗಳನ್ನು ತಿಳಿಸ್ಕೊಡ್ತಾ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ರೆಕಾರ್ಡೆಡ್ ಲೆಕ್ಚರ್ಸ್ಗಳನ್ನ ಅಪ್ಲೋಡ್ ಮಾಡ್ತೇನೆ. ಹಾಗೆ ಕೆಲವೊಂದು ಸಲ ಲೈವ್ ಬಂದು ನಿಮಗೆ ಕ್ಲಾಸ್ಗಳನ್ನು ಮಾಡ್ತೇನೆ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು.